ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಯು ಆರ್ ಎ ಫೂಲ್ ಚಂದನ್. ಜಗತ್ತಿನ ಎಲ್ಲಾ ಪ್ರೇಮಿಗಳ ಹಾಗೆ ನೀನು ಒಬ್ಬ ಜಗಶ್ರೇಷ್ಠ ಮೂರ್ಖ. ನಿನ್ನ ಪ್ರೇಮನ ನಿನ್ನ ಅಜ್ಜಿ ನಿನ್ನ ತಾಯಿ ಗೌರವಿಸ್ತಾರೆ ಅಂತ ಅನ್ಕೊಂಡ? ಅದೇ ನಿನ್ನ ಮೂರ್ಖತನ. ಅವರು ನಿನ್ನ ಪ್ರೀತಿಸೋದು ನೀನು ಅವ್ರ ಮಾತು ಕೇಳಲಿ ಅಂತ. ಆದರೆ ನೀನು ನಂಬಿ ಪ್ರೀತಿಸಿದ್ದು ನಿನ್ನ ಅಮ್ಮ ಅಜ್ಜಿ ನೀನು ಹೇಳ್ದಾಗ ಕೇಳ್ತಾರೆ ಅಂತ. ಅದೆಲ್ಲ ಸುಳ್ಳು ಚಂದನ್. ಪ್ರಪಂಚದಲ್ಲಿ ಎಲ್ಲರೂ ಸ್ವಾರ್ಥಿಗಳೇ, ನಿಜ. ಎಲ್ಲರೂ ಸ್ವಾರ್ಥಿಗಳೇ. ಅದಿಷ್ಟು ದಿನ ನನಗೆ ಅರ್ಥನೇ ಆಗಿರ್ಲಿಲ್ಲ, ಇವತ್ತು ಅರ್ಥ ಆಯ್ತು. ಅವ್ರಿಗೆ ಅವ್ರ ಜೀವನನೇ ಮುಖ್ಯ, ನನಗೆ ನನ್ನ ಜೀವನನೇ ಮುಖ್ಯ. ಯಾರು ಎಷ್ಟೇ ವಿರೋಧಿಸಿದ್ರೂ ಚಿಂತೆ ಇಲ್ಲ. ಐ ಡೋಂಟ್ ಕೇರ್. ನಾನು ಮದುವೆ ಆದ್ರೆ ಅದು ಶ್ರುತಿನೇ. ನಾನು ಸುಖವಾಗಿರ್ಬೇಕು ಅಂದ್ರೆ ನನ್ಗಿರೋದು ಇದೊಂದೇ ದಾರಿ. ಚಂದು, ಎಲ್ಲಿದ್ಯಾ ನೀನು? ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ? ಮತ್ತೇನಾದ್ರೂ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ನೀನ್ ಎಲ್ಲಿದ್ಯೋ ಅಲ್ಲಿಗೆ ಬಂದು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ ಶ್ರುತಿ. ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದಕ್ಕೆ ಕಾರಣ ಇದೆ. ನಿನಗೆ ನನ್ನ ಮದ್ವೆ ಆಗದೆ ಇರೋದಕ್ಕೆ 1000 ಕಾರಣ ಇದೆ. ಇನ್ನ ಫೋನ್ ಸ್ವಿಚ್ ಆಫ್ ಮಾಡೋದಕ್ಕೆ ಕಾರಣ ಇಲ್ಲದೆ ಇರುತ್ತಾ? ನಾ ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳು ಶ್ರುತಿ. ನಮ್ಮ ಮನೆಯಲ್ಲಿ ನಮ್ಮಿಬ್ರು ಮದ್ವೆನ ಯಾರೂ ಒಪ್ತಾ ಇಲ್ಲ. ನಮ್ಮ ಅಮ್ಮನೇ ಒಪ್ತಾ ಇಲ್ಲ. ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾವಿಬ್ರು ಮದ್ವೆ ಆಗ್ಬಿಡೋಣ ಶ್ರುತಿ. ಹೊಸ ಜೀವನ ಶುರು ಮಾಡೋಣ. ನಾನೆಲ್ಲ ಅರೇಂಜ್ಮೆಂಟ್ ಆದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ. ನೀನ್ ನನ್ನ ಜೊತೆ ಬರ್ತೀಯಾ ಅಲ್ವಾ? ಯಾಕಿಂತ ಪ್ರಶ್ನೆ ಕೇಳ್ತಿದ್ಯಾ ಚಂದು? ನೀ ನನ್ನ ಜೊತೆ ಇರೋದೇ ಆದ್ರೆ ನಾನು ನಿನ್ ಜೊತೆ ಜಗತ್ತಿನ ನರ್ಕಕ್ಕೆ ಬರೋದಕ್ಕೂ ರೆಡಿ ಇದ್ದೀನಿ. ನಾನು ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಯು ಟೇಕ್ ಕೇರ್. ಬಾಯ್ ಶ್ರುತಿ. ಅಂದ್ರೆ ನಾಳೆ ಲಚ್ಚಿನ ಲಗ್ನ ಆಯ್ತಿರೋದು ಚಿಕ್ಕಪ್ಪನ? ನನಗ್ ಗೊತ್ತಿತ್ತು. ನನಗ್ ಮೊದ್ಲೇ ಗೊತ್ತಿತ್ತು ಈ ಅಟ್ಟಿನಲ್ಲಿ ಏನೋ ನಡಿಬಾರ್ದೆ ನಡೀತಾ ಐತೆ ಅಂತ. ನನಗ್ ಮೊದ್ಲೇ ಗೊತ್ತಿತ್ತು. ಆದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತು ಬಿಡಿ. ಯಾರವ್ರು ಆಡೋ ಮಾತನ್ನ ಕತ್ ಕೇಳಿಸ್ಕೋಬಾರ್ದು ಅಂತ 1000 ಕಿತ ಹೇಳಿಲ್ಲ ನಾನು. ಇದೇನಾ ನಿಮ್ಮ ಅಪ್ಪ ನಿಂಗೆ ಹೇಳ್ಕೊಟ್ಟಿರೋದು? ಅವಯ್ಯ, ನೀವು ಹೂ ಅನ್ನವಯ್ಯ. ಈಗಲೇ ಇವಳು ನಾಲಿಗೆ ಕತ್ತರಿಸಿ ಬಿಸಾಕ್ತೀನಿ. ಈಗ ನಾನಂತದ್ ಏನ್ ಅನ್ಬಾರದು ಅಂದೆ ಅಂತ ನಿನ್ನ ನಾಲ್ಗೆ ಕತ್ತರಿಸ್ತೀಯಾ? ಏಯ್, ಹೊಸಿ ಮೆಲ್ಲಗ್ ಮಾತಾಡು. ಹೊಟ್ಟಿ ತುಂಬಾ ಜನಗಳವ್ರೆ. ಲೋ ಬಸವ, ನೀನು ಹೊಸಿ ಸುಮ್ಕಿರ್ಲ. ನಾವ್ ಏನಾರು ಕಿತ್ತಾಡಿದ್ರೆ ಜನಗಳಿಗೆ ಗೊತ್ತಾಯ್ತದೆ. ಆಮೇಲೆ ಕಟ್ಟೆಯ ನಗರ್ ಮುಂದೆ ಎಡವು ಬಿದ್ದಂಗ ಆಯ್ತದೆ. ಈಗ ನಾನು ಅದೇನ್ ಅನ್ಬಾರದು ಅಂದೆ ಅಂತ ನಿಮ್ ಮಗ ನನ್ ಮೇಲೆ ಹಿಂಗ್ ರೇಗ್ತಾವ್ರೆ. ಚಿಕ್ಕಪ್ಪನ ಲಚ್ಚಿನ ಮದ್ವೆ ಆಗ್ತಿರೋದು ಅಂತ ಗೊತ್ತಾದ್ಮೇಲೆ ನಂಗೆ ಏನ್ ಸಂತೋಷ ಆಯ್ತು ಅಂತ ನಿಮ್ಗೇನ್ ಗೊತ್ತು? ಗ್ರ್ಯಾಂಡ್ ಆಗಿರ್ಬೇಕು ಅಷ್ಟೇ. ಆಯ್ತು, ಬೇಗ ರೆಡಿಯಾಗು. ಅಮ್ಮ, ನಾನು ನಿನ್ನ ಮಗಳು. ನಿನ್ನ ಮಗಳು ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಸುಜಾತ, ಯಾಕವ ಹಂಗೆ ನಿಂತಿದಿ? ಹೇಳು, ನಮ್ಮ ಅತ್ತೆನೆ ಕೊಟ್ಟಿದ್ದು ಅಂತ. ಓಲಿ ಬಿಡು, ನಾನೇ ಹೇಳ್ತೀನಿ.
ಇದು ನನ್ನ ಮಗಳ ಲಗ್ನ. ನನ್ನ ಮಗಳ ಲಗ್ನದಲ್ಲಿ ನನ್ನ ಸೊಸೆ ಬರ್ಗೈಲಿದ್ರಿ ಏನ್ ಚಂದ ಹೇಳು. ಅವಳು ಬರ್ಗೈನಲ್ಲಿದ್ದು ನಾನು ಕೈ ತುಂಬ ಬಳೆ ತೊಟ್ಕೊಂಡಿದ್ರೆ ಚೆನ್ನಾಗಿರ್ತದ. ಅದಕ್ಕೆ ನನ್ನ ಸೊಸೆಗೆ ನಾನೇ ಬಂಗಾರದ ಬಳೆ ಕೊಟ್ಟಿವ್ನಿ. ನನಗೆ ನನ್ನ ಮಗಳು ಬ್ಯಾರೆ ಅಲ್ಲ, ನನ್ನ ಸೊಸೆ ಬ್ಯಾರೆ ಅಲ್ಲ. ಏನ್ಲ ಮಗ? ಹೌದವ್ವ. ನಾನು ಇಂಥ ಅತ್ತನ್ ಪಡಿಯೋಕೆ ಅದೇಟ್ ಪುಣ್ಯ ಮಾಡಿದ್ನೋ ಏನೋ. ಇದೇನಿದು? ಎಲ್ಲೋ ಏನೋ ಲೆಕ್ಕ ತಪ್ತಾದೆ. ಏನು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಸೊಸೆಗೆ ನೆತ್ತತ್ತಿದ್ರು ನೀರು ಕೊಡದಿರೋ ಅವ್ವ ಚಿನ್ನದ ಬಳೆನೆ ಕೊಟ್ಟವಳೆ ಅಂದ್ರೆ ಯಾವನ್ ಕೈ ನಂಬಕಾಯ್ತದೆ? ನನ್ನ ಅಕ್ಕ ಚಿನ್ನದ ಮನಸ್ನೋಳು. ಒಳಗೊಂದು ಹೊರಗೊಂದು ಮಾತಾಡೋಳಲ್ಲ. ಏನಿದ್ರು ನ್ಯಾರ ನ್ಯಾರ. ನಾನು ಲಚ್ಚಿಗೆ ಸಾನೆ ಹುಡುಗನ ತೋರಿಸ್ದೆ. ಅಕ್ಕ ಒಪ್ಲೇ ಇಲ್ಲ. ಬ್ಯಾಟೆ ಹುಡುಗನೇ ಆಗ್ಬೇಕು, ಕೆಲಸದಾಗೆ ಇರಬೇಕು ಅಂತವನಿಗೆ ಕೊಟ್ಟು ಲಗ್ನ ಮಾಡುದು ಅಂತ ಆಟ ಹಿಡಿದ್ಬಿಟ್ಲು. ಅಷ್ಟೇ ಅಲ್ಲ, ಇವತ್ತು ಸಾಧಿಸಿ ತೋರಿಸ್ತಾವಳೆ. ನಮ್ ಲಚ್ಚಿ ಲಗ್ನ ಬ್ಯಾರೆ ಲಗ್ನ ತರನೇ ಇಲ್ವಲ್ಲ. ಗಂಡಿನ ಕಡವರು ಇಲ್ಲ, ಗಂಡು ಬಂದಿಲ್ಲ. ಇಲ್ಲಿ ನೋಡಿದ್ರೆ ಕಂಕನೂ ಕಟ್ಟಾಯ್ತು. ಇಲ್ಲಿ ಏನೋ ನಡಿಬಾರ್ದು ನಡೀತಾ ಇದೆ. ಏನೇ ಆದ್ರೂ ಆಗ್ಬಾರ್ದು ಆಗದೆ ಇರೋಂಗೆ ನಾನು ನಿಗಾ ವಹಿಸ್ಕೋಬೇಕು. ನನ್ನ ಮಗಳು ಈ ಮನೆ ಸೊಸೆ ಆಗೋದಕ್ಕೆ 1000 ಜನ್ಮ ಪುಣ್ಯ ಮಾಡಿರಬೇಕು. ಕಡೆಗೂ ನನ್ನ ಕನಸು ನನಸಾಯ್ತು. ನಾನು ಕಳ್ಕೊಂಡೆ ಅಂದ್ಕೊಂಡಿದ್ದೆಲ್ಲ ಮತ್ತೆ ಗಳಿಸ್ಕೊಂಡೆ. ಅದೇ ನನ್ನ ಸಾಧನೆ. ಗೊಂಬೆ, ನೀನು ಇದೇ ಮೊದಲನೇ ಸಲ ಅಲ್ವಾ ಈ ಮನೆಗೆ ಬರ್ತಾ ಇರೋದು? ನಾನು ನಿನಗೆ ಯಾವಾಗಲೂ ಹೇಳ್ತಿರ್ಲಿಲ್ವಾ ನಿನಗೆ ರಾಣಿ ಯೋಗ ಅಂತ? ಬಾ. ಅಮ್ಮ, ನೀನು ನಿನ್ ಕನ್ಸ್ ಕಾಣ್ತಾ ಇರು, ನಾನು ನನ್ನ ಕನ್ಸ್ ಕಾಣ್ತಾ ಇರ್ತೀನಿ. ಅರೆ ಅಕ್ಕ, ಭಾವ, ವಾಟ್ ಸರ್ಪ್ರೈಸ್! ಅರೆ ಗೊಂಬೆ, ಅಂತೂ ಇಂತೂ ನಮ್ಮ ಮನೆಗೆ ಬಂದಿಯಲ್ಲ. ನೀನ್ ಬಂದಿದ್ದು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅಮ್ಮ, ಯಾರು ಬಂದಿದ್ದಾರೆ ನೋಡು. ಬನ್ನಿ ಭಾವ, ಬಾ ಅಕ್ಕ, ಬಾ ಗೊಂಬೆ. ಕಲ್ಪನಾ, ನೀನ್ ಬಂದಿದ್ಯಾ ಅಂದ್ರೆ ನನ್ನ ಕಣ್ಣೆ ನಾನು ನಂಬಕ್ ಆಗ್ತಾ ಇಲ್ಲ. ಗೊಂಬೆ, ನೀನ್ ಈ ಮನೆಗೆ ಬರ್ತೀಯ ಅಂತ ಎಷ್ಟು ವರ್ಷದಿಂದ ಕಾಯ್ಕೊಂಡಿದೀನಿ ಗೊತ್ತಾ? ಗೊಂಬೆ, ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿ ತಾತ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅರೆ ಗೊಂಬೆ, ಅಂತೂ ಬಂದ್ಯಲ್ಲ. ನೀನು ನೋಡಿ ಎಷ್ಟೊಂದು ದಿನ ಆಗೋಗಿತ್ತು. ನಿನ್ಗೆ ರಂಜಿತ್ ಗೊತ್ತಿಲ್ಲ ಅಲ್ವಾ? ನನ್ನ ಹಸ್ಬೆಂಡ್. ಹಾಯ್. ಹಾಯ್. ಇಷ್ಟು ದಿನ ನಿನ್ನ ಬಗ್ಗೆ ಕೇಳೋ ಪುಣ್ಯ ಮಾತ್ರ ಇತ್ತು, ಆದರೆ ಇವತ್ತು ನೀನು ನೋಡೋ ಭಾಗ್ಯನೂ ಸಿಕ್ತು. ಕೈಲಾಸ್, ಹೇಗೆ ನಡೀತಿದೆ ನಿಮ್ಮ ಕೆಲಸ? ನಡೀತಾ ಇದೆ. 6 ಕೇಳ್ತಿಲ್ಲ, 3 ಕೇಳಿತಿಲ್ಲ. ಎಲ್ಲಮ್ಮ ನಿನ್ ಮೊಮ್ಮಗ ಕಾಣ್ತಾ ಇಲ್ಲ? ಯಾರನ್ನ ನೋಡ್ಬೇಕು ಅಂತ ಬಂದೋ ಅವನೇ ಕಾಣ್ತಾ ಇಲ್ಲ. ಅಕ್ಕ, ಇದೇನ್ ದಿಢೀರಂತ ಮನೆಗೆ ಬಂದ್ಬಿಟ್ಟಿದ್ಯಲ್ಲ? ಒಂದು ಫೋನ್ ಮಾಡಿ ಬರಬಾರ್ದಿತ್ತಾ? ಏನೇ ಹೇಳ್ತಾ ಇದೀಯಾ? ಇದು ನಾನು ಹುಟ್ಟಿ ಬೆಳೆದ ಮನೆ, ನನ್ನ ತಾಯಿ ಮನೆ. ಐ ಮೀನ್ ನನ್ನ ಮನೆ ಇದು. ನನ್ನ ಮನೆಗೆ ಬರೋದಕ್ಕೆ ಯಾರ ಅಪ್ಪನ ಅಪ್ಪಣೆ ತಗೊಂಡು ಬರಬೇಕು. ನನ್ನ ಮನೆಗೆ ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಅಯ್ಯೋ ಅಕ್ಕ, ನನ್ನ ಮಿಸ್ಟೇಕ್ ಮಾಡ್ಕೋಬೇಡ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ. ನಾನು ಕೇಳಿದ ಪ್ರಶ್ನೆಗೆ ಯಾರು ಉತ್ತರನೇ ಕೊಡ್ತಾ ಇಲ್ವಲ್ಲ. ಎಲ್ಲಿ ನಿನ್ ಮೊಮ್ಮಗ? ಅಕ್ಕ, ನೀನ್ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಎಲ್ಲಿ ನಿನ್ ಮೊಮ್ಮಗ ಅಂತಾನೆ ಹೇಳ್ತಿದ್ಯಾ? ಸ್ವಲ್ಪ ಪ್ರೀತಿಯಿಂದ ಎಲ್ಲಿ ನನ್ನ ಅಳಿಯ ಅಂತ ಕೇಳಬಾರ್ದಾ?
ಕಣೆ, ಸ್ವಲ್ಪ ತಾಳ್ಮೆ ತಗೋ. ನಿನ್ನ ಅಳಿಯ ಆಗೋ ನನ್ ಮೊಮ್ಮಗ ನೀನ್ ಬರ್ತೀಯ ಅಂತ ಒಂದು ಸಣ್ಣ ಸೂಚನೆ ಅವ್ನಿಗಿದ್ದಿದ್ರು ಅವನೆಲ್ಲೂ ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ. ಇನ್ನೇನ್ ಬಂದ್ಬಿಡ್ತಾನೆ. ರೀ, ನಿಮ್ಮ ಅಮ್ಮಗನ್ಗೊಂದು ಫೋನ್ ಮಾಡ್ರಿ, ಎಲ್ಲೇ ಇದ್ರು ಬೇಗ ಬಾ ಅಂತ ಹೇಳಿ. ತನ್ನ ಭಾವಿ ಗಂಡ ನೋಡ್ಬೇಕು ಅಂತ ಗೊಂಬೆ ಕಾತರದಿಂದ ಕಾಯ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಚಂದು ಇನ್ನು ಎಷ್ಟೊತ್ತಿಗೆ ಬರ್ತಾನೋ ಏನೋ. ಅಷ್ಟರಲ್ಲಿ ತನ್ನ ಭಾವಿ ಗಂಡನ ಫೋಟೋನಾದ್ರೂ ನೋಡ್ಲಿ ಪಾಪ. ಅಲ್ವಾ ಅಮ್ಮ? ನೀನ್ ಹೇಳೋದ್ ಸರಿ ಕಣೆ, ಬಂದೆ. ಯಾಕೆ ಇವಳು ಪಿಕ್ ಮಾಡ್ತಾ ಇಲ್ಲ? ಗೊಂಬೆ, ಆಗ್ಲಿಂದ ಯಾರೋ ಫೋನ್ ಮಾಡ್ತಿದ್ದಾರೆ, ರಿಸೀವ್ ಮಾಡಿ ಮಾತಾಡು. ಫೋನ್ ರಿಸೀವ್ ಮಾಡು, ಇಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡು. ಹಲೋ. ಹಲೋ, ಎಸ್ಸಲ್ಲಿ ಫೋನ್ ಮಾಡೋದು? ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ನೀನು? ಈ ಜನ್ಮದಲ್ಲಿ ನಿನಗೆ ನನ್ನ ಕಷ್ಟ ಅರ್ಥ ಆಗಲ್ಲ. ಏನು ಹೇಳು? ನಮ್ಮ ಕಷ್ಟಕ್ಕೆಲ್ಲ ಇವತ್ತು ಕೊನೆ ಅನ್ಕೋ. ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ಈಗ ಬಾಕಿ ಇರೋದು ನಾನು ಕರೆದಾಗ ನೀನು ಬರೋದಷ್ಟೇ. ನಾನು 2 ವರ್ಷದ ಹಿಂದೆನೇ ರೆಡಿ ಆಗಿದ್ದೀನಿ, ನೀನೇ ಲೇಟು. ಗೊಂಬೆ, ನೋಡೆ ನನ್ನ ಮೊಮ್ಮಗನ್ನ. ನೀನ್ ಮದ್ವೆ ಆಗ್ಬೇಕಾಗಿರೋನು ಒಂದ್ಸರಿ ನೋಡೆ. ನೋಡು ನನ್ ಮೊಮ್ಮಗ ಹೇಗ್ ರಾಜ್ಕುಮಾರ ಇದ್ದಾಗಿದ್ದಾನೆ ನೋಡೆ.